ಹಲೋ, ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿ ಮುತ್ತು ಏನಪ್ಪ ಅಂತ ಅಂದರೆ, ಸ್ವಲ್ಪ ತುಂಬ ದಿನ ಆಗಿಬಿಟ್ಟಿತ್ತಲ್ವ ಈ ನುಡಿ ಮುತ್ತು ಕೇಳಿ. ಇದಕ್ಕೆ ಕಾರಣ ಒಂದು ಚಿಕ್ಕ ಬ್ರೇಕ್ನ ತೊಗೊಂಡಿದ್ದೆ. ಹಾಗಾಗಿ ಈ ಬ್ರೇಕಲ್ಲಿ ನಾನೇನು ಮಾಡಿದೆ ಅಂತ ನೋಡೋದಾದರೆ, ಐ ವೆಂಟ್ ಫಾರ್ ಎ ವೆಕೇಷನ್. ಒಂದು ಚಿಕ್ಕ ಬ್ರೇಕ್ ತೊಗೊಂಡಿದ್ದೆ, ವೆಕೇಷನ್ಗೆ ಹೋಗಿದ್ದೆ. ಆದರೆ ಇವತ್ತಿನ ನುಡಿಮುತ್ತಿಗೂ ವೆಕೇಷನ್ಗೂ ಏನಪ್ಪ ಸಂಬಂಧ ಅಂತ ನೋಡೋದಾದರೆ, ಫಸ್ಟ್ ಟೈಮು ನಾವು ಫ್ಲೈಟಲ್ಲಿ ಪ್ರಯಾಣ ಮಾಡಿದ್ವಿ. ಅಲ್ಲಿ ಒಂದು ಜೀವನದ ಸತ್ಯ ಅಡಗಿತ್ತು. ಅದೇನಪ್ಪ ಅಂತ ಅಂದರೆ, ನೀವೆಲ್ಲರೂ ಸಹ ಫ್ಲೈಟಲ್ಲಿ ಸಾಕಷ್ಟು ಜನ ಪ್ರಯಾಣ ಮಾಡಿರ್ತೀರ. ಫ್ಲೈಟಲ್ಲಿ ಹೋಗೋದಕ್ಕಿಂತ ಮುಂಚೆ ಗಗನಸಖಿ ಬಂದು ಕೆಲವು ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾರೆ. ಅಂದರೆ ನಾವು ಹೇಗೆ ತೊಂದರೆ ಬಂದರೆ ಎದುರಿಸ್ಬೇಕು ಅಂತ ಅಲ್ವಾ. ಜಾಕೆಟ್ನ ಹೇಗೆ ಯೂಸ್ ಮಾಡಬೇಕು, ಅಥವಾ ಸೀಟ್ ಬೆಲ್ಟ್ ಹೇಗೆ ಹಾಕ್ಕೋಬೇಕು, ಇದೆಲ್ಲ ಹೇಳಬೇಕಾದ್ರೆ ಒಂದು ಜೀವನದ ದೊಡ್ಡ ರಹಸ್ಯ ಹೇಳ್ತಾರೆ. ಅದು ಏನಪ್ಪ ಅಂತ ಅಂದರೆ, ಇನ್ ಕೇಸ್ ಏನಾದರೂ ನಿಮಗೆ ಆಕ್ಸಿಜನ್ ಲೆವೆಲ್ ಕಮ್ಮಿ ಆದರೆ ಆಕ್ಸಿಜನ್ ಮಾಸ್ಕ್ ಹೊರಗಡೆ ಬರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಏನಪ್ಪ ಜೀವನದ ರಹಸ್ಯ ಇದೆ ಅಂತ ನೋಡೋದಾದರೆ, ಅವರು ಅದಾದಮೇಲೆ ಹೇಳ್ತಾರೆ, ಮೊದಲು ನೀವು ಆಕ್ಸಿಜನ್ ಮಾಸ್ಕ್ನ ಹಾಕ್ಕೊಳ್ಳಿ, ಆಮೇಲೆ ಬೇರೆಯವರಿಗೆ ಆಕ್ಸಿಜನ್ ಮಾಸ್ಕ್ನ ಹಾಕೋದಕ್ಕೆ ಸಹಾಯ ಮಾಡಿ ಅಂತ. ಅಲ್ವಾ? ನೀವೆಲ್ಲರೂ ಗಮನಿಸಿರ್ತೀರ, ನೀವೆಲ್ಲರೂ ಕೇಳಿರ್ತೀರ. ಹೌದು ರೀ, ಮೊದಲು ನಾನು ಇದ್ದರೆ ನನ್ನವರು, ನಾನೇ ಇಲ್ಲ ಅಂತ ಅಂದರೆ ನನ್ನವರು ಯಾರೂ ಇರೋದಕ್ಕೆ ಸಾಧ್ಯವೇ ಇಲ್ಲ. ಈ ಜೀವನದ ಸತ್ಯ ಬಹುಶಃ ಕಠಿಣ ಇರ್ಬೋದು, ಆದರೆ ಸತ್ಯ ಇದು. ಹೌದು, ನಾನು ಬೇರೆಯವರಿಗೆ ಸಹಾಯ ಮಾಡೋದಕ್ಕಿಂತ ಮುಂಚೆ ನನಗೆ ನಾನು ಸಹಾಯ ಮಾಡ್ಕೋಬೇಕು. ಅಟ್ ದ ಸೇಮ್ ಟೈಮ್ ಇಲ್ಲಿ ಒಂದು ಚಿಕ್ಕ ಕೂದಲೆಳೆ ಅಂತರ ಇರುತ್ತೆ. ನನಗೆ ನಾನು ಸಹಾಯ ಮಾಡ್ಕೊಳ್ಳೋದಕ್ಕೂ ಸೆಲ್ಫಿಶ್ ಆಗೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಹೌದಾ? ಏನಪ್ಪ ಅದು ಅಂತಂದರೆ, ಹೌದು, ನಮಗೆ ನಾವು ಮೊದಲು ನೋಡ್ಕೋಬೇಕು, ಇಲ್ಲ ಅಂತ ಅಲ್ಲ. ಆದರೆ ಯಾವುದೇ ಕಾರಣಕ್ಕೂ ನಾವು ಸ್ವಾರ್ಥಿಗಳಾಗಬಾರ್ದು. ನಾನೊಬ್ಬ ಇದ್ದರೆ ಸಾಕು, ನೋ. ನನಗೇ ಎಲ್ಲ ಬೇಕು, ನೋ. ಆದರೆ ನನ್ನ ಜೀವ ಅಂತ ಬಂದಾಗ, ಹೌದು, ನಾನು ಮೊದಲು, ನಂತರ ಉಳಿದವರು. ಯಾಕೆ ಅಂದರೆ ಭಗವಂತ ನನ್ನಲ್ಲಿ ಇದ್ದಾಗ ಮಾತ್ರ ನಾನು ಇನ್ನೊಬ್ಬರಿಗೆ ಸಹಾಯ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಇದನ್ನು ಗಮನಿಸಿದಾಗ ನನಗನ್ನಿಸ್ತು, ಎಲ್ಲೋ ಈಗಿನ ಕಾಲದ ಜನ ನಮಗೆ ನಾವು ಸಹಾಯ ಮಾಡಿಕೊಳ್ಳೋದಕ್ಕೂ ಹಾಗೂ ಸ್ವಾರ್ಥಿಗಳಾಗೋದಕ್ಕೂ ಎರಡರ ಮಧ್ಯದ ಅಂತರವನ್ನು ಮರೆತು ಬಿಟ್ಟಿದ್ದಾರೆ ಅಂತ. ಮೊದಲು ನಾನು ಸರಿ, ಆದರೆ ನನ್ನ ಜನ, ನನ್ನವರು ಎಲ್ಲ ಬೇಕು. ಈ ಫೋಟೋದಲ್ಲಿ ಸೆಲ್ಫಿ ಕ್ಲಿಕ್ಕಿಸಿಕೊಂಡ ಹಾಗೆ ಜನ ಎಲ್ಲೋ ಸೆಲ್ಫಿಶ್ ಆಗ್ತಾ ಇದ್ದಾರಾ ಅಂತ ನನಗನ್ನಿಸ್ತು. ಒಮ್ಮೆ ಯೋಚನೆ ಮಾಡಿ, ನಿಮ್ಮಲ್ಲೂ ಆ ಸ್ವಾರ್ಥತೆ ಏನಾದರೂ ಇದ್ದರೆ ಸ್ವಲ್ಪ ಅದನ್ನು ಬಿಟ್ಬಿಡೋಣ. ಏನಂತೀರಾ? ಯೋಚನೆ ಮಾಡಿ. ಥ್ಯಾಂಕ್ ಯು.